ಮಲ್ಲೇಶು, ಗೋಪಿ, ನಾನು ಮತ್ತು ಪ್ರಭಾಕರ್ 4 ಜನ ಇದ್ದಿದ್ರೆ ನೆಕ್ಸ್ಟ್ ಡೇ ಪೇಪರ್ನಲ್ಲಿ ಯಾವುದೇ ನ್ಯೂಸ್ ಬರ್ತಾಯಿರಲ್ಲ. ಯಾಕಂದರೆ ನನ್ನ ಸರ್ಕಲ್ ಆ ರೀತಿ ಇತ್ತು. ಫಸ್ಟ್ ಮಲ್ಲೇಶ್ ತುಂಬ ಗಡಬಡ ಇದ್ದರೆ ಅಷ್ಟು ಗಡಬಡ ಮಾಡ್ತಾಯಿದ್ದ. ಫೋಟೋ ಕೊಡದೇ ಇದ್ರೆ ಅಂತೂ ನನಗೆ ಬಹಳ ಕೆಲಸ ಕೊಟ್ಟಿದ್ದಾರೆ. ಬಟ್ ಅಷ್ಟೇ ಹೃದಯ ತುಂಬ ಒಳ್ಳೆ ಹೃದಯ, ಯಾರು ಯಾವತ್ತೂ ಕೆಟ್ಟದ್ದು ಬಯಸಿಲ್ಲ. ಸೊ ಇಷ್ಟು ಹೇಳಿ ನಾನು ಎಲ್ಲ ಗಣ್ಯರಿಗೆ ಹಾಗೂ ದಿವಂಗತ ಮಲ್ಲೇಶ್ ಅಣ್ಣನವರ ಕುಟುಂಬದವರೇ ಹಾಗೂ ಇಲ್ಲಿ ಹಾಜರಿರುವ ಎಲ್ಲ ಪತ್ರಕರ್ತ ಮಿತ್ರರೇ, ದಿವಂಗತ ಮಲ್ಲೇಶ್ ಅಣ್ಣರವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಸ್ಮರಣಾರ್ಥವಾಗಿ ಈ ಏನು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಸಂತೋಷ ತಂದಿದೆ. ಈಗ ಮಲ್ಲೇಶ್ ಅಣ್ಣವರು ವೈಯಕ್ತಿಕವಾಗಿ ನನಗೆ ಪರಿಚಯ ಇಲ್ಲ. ನಮ್ಮ ಮಂಜಣ್ಣ ಅವರು ಇಷ್ಟೊತ್ತು ಬೆಳಗ್ಗೆಯಿಂದ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಹಾಗೂ ಅವರು ಸರ್ಕಾರಿ ನೌಕರರ ಸಂಘದೊಂದಿಗೆ ಇರ್ತಕ್ಕಂಥ ಅವಿನಾಭಾವ ಸಂಬಂಧದ ಬಗ್ಗೆ ಹೇಳಿದಾಗ ಏನು ಎಲ್ಲ ಹೇಳ್ತಾ ಇರ್ತಾರೆ, ಒಳ್ಳೆಯವ್ರನ್ನ ಭಗವಂತ ಬೇಗ ಕರ್ಕೊಂಡ್ಬಿಡ್ತಾನೆ ಅನ್ನೋ ಮಾತು ಇವತ್ತು ನನಗೆ ಒಂದ್ಸಾರಿ ತಲೆಗೆ ಬಂದೋಯ್ತು. ಆದ್ದರಿಂದ ಅವರ ಒಂದು ಕುಟುಂಬಕ್ಕೆ ಒಳ್ಳೆಯದಾಗಲಿ. ಮಾನ್ಯ ದಿವಂಗತ ಮಲ್ಲೇಶ್ ಅಣ್ಣರವರ ಸ್ಮರಣಾರ್ಥವನ್ನು ನಾವು ಹೀಗೆ ಆಚರಣೆ ಮಾಡ್ತಾ ಇರೋಣ ಅಂತ ಹೇಳ್ತಾ ಈ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇದೇ ನನಗೆ ಫಸ್ಟ್ ಅನಿಸುತ್ತೆ, ನಮ್ಮ ಅಣ್ಣ ಸುತ್ತಾಗಿಂದ ಸ್ಮರಣೀಯ ಪ್ರೋಗ್ರಾಮು ಇದೇ ಮೊದಲನೇದಂತ ಅನಿಸುತ್ತೆ. ನಂಗೆ ಗೊತ್ತಿಲ್ಲ, ಇದು 58 ಹುಟ್ಟಿದಬ್ಬ ಅಂತ ನನಗೂ ಜ್ಞಾಪಕ ಇಲ್ಲ. ಏನೋ ಸ್ಮರಣೀಯ ವಿಚಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾನು ಅಲ್ಲಿ ಡ್ಯೂಟಿ ಅರ್ಜೆಂಟ್ ಇತ್ತು, ಅಲ್ಲಿ ರಿಸರ್ಚ್ ಮಾಡಿದ್ದೆ. ಆದ್ರೂ ಫೋನ್ ಮಾಡಿದ್ದಕ್ಕೆ ಬಂದಿದ್ದೀನಿ ನಾನು. ಆದರೆ ಒಂದು ಅಣ್ಣ ಅಂದರೆ ಒಂದು ಮಾದರಿನೇ ಎಲ್ರಿಗೂ. ಎಷ್ಟು ಜೀವಗಳಿಗೆ ಎಷ್ಟು ಇವರಿಗೆ ಕೆಲಸ ಕೊಡಿಸಿದ್ದಾರೆ. ಇವ್ರ ಹೆಸರು ಹೇಳ್ಕೊಂಡು ಎಷ್ಟೋ ಜನ ಪ್ರತಿನಿತ್ಯ ನೀರು ಕುಡಿತಾ ಇದ್ದಾರೆ, ಊಟ ಮಾಡ್ತಿದ್ದಾರೆ. ಅಂಥವ್ರಲ್ಲಿ ಮಾತ್ರ ಒಳ್ಳೆ ವ್ಯಕ್ತಿ. ಯಾರಿಗೂ ಒಬ್ಬ ಕೆಟ್ಟದ್ದು ಬಯಸ್ತವ್ರಲ್ಲ. ಅಷ್ಟು ಯಾರಿಗೇ ಕಷ್ಟ ಅಂದ್ರೂ ಕೂಡ 12 ಗಂಟೆ ರಾತ್ರಿಯಲ್ಲಿ ಕೂಡ ಕಷ್ಟ ಆಯಿತು ಅಂದರೆ ಹೋಗ್ತಿದ್ರು. ಅವ್ರ ಮಾದರಿ ಯಾರಿಗೂ ಮುಂದೆ ನಾನು ಬರೋಕ್ಕೆ ನೋಡೋಕ್ಕೆ ಚಾನ್ಸ್ ಇಲ್ಲ. ನಮ್ಮ ಸ್ವಂತದಲ್ಲೇ ಹೇಳ್ಬೇಕಂದ್ರೆ ಹೆಣ್ಮಕ್ಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ರು. ಅಣ್ಣ ಅಂತ ನಾವು ಹೇಳ್ಕೊಳ್ಳೋದಕ್ಕಿಂತ ತಂದೆಗಿಂತ ನಾವು ಚೆನ್ನಾಗಿ ಭಾವನೆ ಇತ್ತು ನಮ್ಮಲ್ಲಿ ಭಾವನೆ. ಆಗ ಏನು ಮಾಡೋದು, ಭಗವಂತ ಆದಷ್ಟು ಬೇಗ ಒಳ್ಳೆಯವ್ರನ್ನ ಕಿತ್ಕೋಬೇಕು ಅಂತ ಕಿತ್ಕೋತಾ ಇಟ್ಟ. ಅವತ್ತು ಉಳ್ಕೋಬೇಕಾಗಿತ್ತು. ಅದೇನೋ ಅವರ ಅಚಾತುರ್ಯನ ಬಂತು, ಅವರೇ ಆಕ್ಸಿಡೆಂಟ್ ಮಾಡಿ ಮತ್ತು ಅವ್ರನ್ನ ಆಪೋಸಿಟ್ ಅವ್ರನ್ನೇ ಹಾಸ್ಪಿಟ್ಲಿಗೆ ಕಳಿಸಿದ್ರು. ಇವ್ರು ಮಾತ್ರ ಹಾಸ್ಪಿಟ್ಲ್ ಹೋಗಿದ್ರೆ ಆ ದಿವಸ ಉಳಿಸ್ತಿದ್ದೇನೋ ಭಗವಂತನಿಗೆ ಕಣ್ಣಿಲ್ಲ, ಉಳಿಸ್ತಿಲ್ಲ. ಆ ಉದ್ದೇಶದಿಂದ ಈಗ ನಮ್ಮಣ್ಣ ಬೆಳಕು ಎಲ್ರಿಗೂ ಮಾರ್ಕೆಟ್ ಬೆಳಕಿಗೂ ಈ ಪತ್ರಕರ್ತ ಸಂಘದಲ್ಲಂತೂ ತುಂಬ ಹೆಸರು ಮಾಡಿದ್ರು. ಜನಗಳಿಗೆ ಎಲ್ಲ ಜನಕ್ಕೂ ಇದಾದಾಗ ಎಲ್ರಿಗೂ ಪತ್ರಕರ್ತರಿಗೆ ಅನ್ನೋ ಉದ್ದೇಶ ಅವತ್ತೇ ಅಧ್ಯಕ್ಷರಾಗಿ ಅವತ್ತು ಬಂದು ಸನ್ಮಾನ ಮಾಡಿಸ್ಕೊಂಡು ಬಂದಿದ್ದ ದಿವಸನೇ ಈ ರೀತಿ ಆಗಿದೆ ಅಂದರೆ ತುಂಬಾ ಚಾತುರ್ಯ ಆಗಿದೆ. ಎಲ್ರಿಗೂ ಈ ರೀತಿ ಇದು ಸಿಗೋದಿಲ್ಲ ಅಂತ ಇದೆ. ಅಣ್ಣನಿಗೆ ಅಂತ ಒಂದು ಪ್ರೋಗ್ರಾಮ್ ಮಾಡಿ ಎಲ್ರಿಗೂ ಪ್ರೋಗ್ರಾಮ್ ಮುಗಿಸಿ ವಾರಕ್ಕೆ ಎಲ್ರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ಇನ್ನು ಮುಂದೆ ಇದೇ ರೀತಿನೇ ಎಲ್ಲ ಒಳ್ಳೆ ವ್ಯಕ್ತಿಗಳಿಗೆಲ್ಲ ಈ ರೀತಿ ಪ್ರೋಗ್ರಾಮ್ ಮಾಡಿದ್ರೆ ಅವ್ರಿಗೂ ಸವಿ ನೆನಪು ಇರ್ತೈತೆ, ಜ್ಞಾಪಕ ಶಕ್ತಿ ಇರ್ತೈತೆ. ನೆನೆಸ್ಕೊಳ್ಳಿ, ಇವಾಗ ನಾವು ಮಾಮೂಲಿ ಯಾವತ್ತು ನೆನೆಸ್ಕೋತೀವಿ ಅನ್ನೋ ಈ ರೀತಿ ಪ್ರೋಗ್ರಾಮ್ ಮಾಡ್ತಾ ಇದ್ರೆ ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ. ಅವರು ಸವಿ ನೆನಪಲ್ಲಿ 4 ಜನಕ್ಕೆ ಮಾತಾಡ್ಬೋದು. ಅದಕ್ಕೋಸ್ಕರ ದಯವಿಟ್ಟು ನನಗೆ ಕರೆದು ಅವ್ರು ಮಾತಾಡೋಕ್ಕೋಸ್ಕರ ಧನ್ಯವಾದ ಅನ್ಪಿಸ್ತೀನಿ. ಅದೇ ರೀತಿ ನಮ್ಮ ಒಡನಾಟವನ್ನು ಆವಾಗ ಜ್ಞಾಪಿಸ್ಕೊತಾ ಇದ್ದಾರೆ, ಫ್ರೀ ಆಗಿರುವಾಗೆಲ್ಲ ಜ್ಞಾಪಿಸ್ಕೊತಾ ಇರ್ತಾರೆ. ನಿಜಕ್ಕೂ ಇವತ್ತೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. 2004ರಲ್ಲಿ ನಿಧನ ಹೊಂದಿದವ್ರನ್ನ ಇವತ್ತು 20ನೇ ಪುಣ್ಯತಿಥಿ ಅಂದರೆ 21 ವರ್ಷ ಆಯಿತು. 2004 ಹುಟ್ಟಿದಪ್ಪ. ಸರಿ, ಹಾಗೆಯೇ ಈಗ ಅವತ್ತು ನಮ್ಮ ಆರ್.ಬಿ. ರಮೇಶ್ ಇದ್ದಾರೆ, ಅವರ ಸ್ಟುಡಿಯೋ ಪಕ್ಕನೇ ಆಗಿರೋವಂಥ ಘಟನೆ. ಇಲ್ಲಿ ರಂಗಮಂದಿರದ ಮುಂದೆ ಆಕ್ಸಿಡೆಂಟ್ ಅವತ್ತಾಗಿರೋದು. ಹಾಗೆಯೇ ಹೆಚ್ಚಿಗೆ ಹೇಳೋದಿಲ್ಲ, ಅವರ ಒಂದು ಒಡನಾಟ ಇವತ್ತಿಗೂ ಜ್ಞಾಪಕ ಬರುತ್ತೆ. ಯಾರಿಗೊಬ್ಬರಿಗೂ ತೊಂದರೆ ಕೊಟ್ಟವರಲ್ಲ. ಎಲ್ಲ ಅಧಿಕಾರಿಗಳ ಜೊತೆಯಲ್ಲೂ ಅವ್ರದ್ದು ಸಂಪರ್ಕ ಇತ್ತು. ಇವತ್ತು ಅವರ